ನಮಸ್ಕಾರ ಕನ್ನಡಿಗರೇ, ನಾವು ತೆಗೆದುಕೊಂಡಿರುವಂತಹ ಸಾಲ ನಮಗೆ ಕಟ್ಟಲು ಆಗದಿದ್ದರೆ ಅದು ಕ್ರೈಮ್ ಕೇಸ್ ಅಲ್ಲ, ಅದು ಸಿವಿಲ್ ಮ್ಯಾಟರ್ ಆಗಿರುತ್ತದೆ. ಯಾರಿಗಾದ್ರೂ ಕೆಟ್ಟ ಸಮಯ ಬರಬಹುದು. ನಿಮ್ಮದು ಯಾವುದೇ ತರಹದ ಲೋನ್, ಇಎಂಐ ಡ್ಯೂ ಅಥವಾ ಕಂತು ಕಟ್ಟದಿದ್ದರೆ ದಯಮಾಡಿ ದುಡ್ಡು ಇದ್ದರೆ ಈಗಲೇ ಕಟ್ಟಿಬಿಡಿ. ಮತ್ತೆ ದುಡ್ಡು ಇಲ್ಲವೆಂದರೆ ಈ ರಿಕವರಿ ಏಜೆಂಟ್ ಗಳಿಗೆ ಭಯ ಪಡುವ ಅಗತ್ಯವಿಲ್ಲ. ರಿಕವರಿ ಏಜೆಂಟ್ ಗಳು ನಿಮಗೆ ಕಾಲ್ ಮಾಡಿ ಬೈಯುವುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಕರೆ ಮಾಡಿ ಕಿರುಕುಳ ಮಾಡುವುದು, ನಿಮ್ಮ ಫೋನಿನ ಕಾಂಟ್ಯಾಕ್ಟ್ ಗಳಿಗೆ ಕರೆ ಮಾಡಿ ಹರಾಸ್ಮೆಂಟ್ ಮಾಡುವುದು, ಒಂದು ದಿನದಲ್ಲಿ ಮಲ್ಟಿಪಲ್ ಕಾಲ್ಸ್ ಮಾಡುವುದು, ಮಲ್ಟಿಪಲ್ ನೋಟಿಸ್ ಗಳನ್ನು ಕಳುಹಿಸುತ್ತಿದ್ದರೆ ನೀವು ಭಯ ಪಡುವ ಅಗತ್ಯವಿಲ್ಲ. ನಿಮಗೆ ಯಾವುದೇ ತರಹದ ಸಹಾಯ ಬೇಕಿದ್ದರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ, ದಯಮಾಡಿ ಕಾಲ್ ಮಾಡಬೇಡಿ. ಸ್ಟಾರ್ಟಿಂಗ್ ನಲ್ಲಿ ನಾನು ನಿಮ್ಮ ಜೊತೆ 10 ನಿಮಿಷ ಫ್ರೀಯಾಗಿ ಮಾತನಾಡುತ್ತೇನೆ. ಆದ್ರೂ ಮುಂದೆ ನಿಮಗೆ ಹೆಲ್ಪ್ ಬೇಕಿದ್ದರೆ ನಾವು ಒಂದು ಸಣ್ಣ ಅಮೌಂಟ್ ಚಾರ್ಜ್ ಮಾಡುತ್ತೇವೆ. ಯಾಕೆಂದರೆ ನಮ್ಮದು 8 ಜನರ ಟೀಮ್ ಇದೆ. ರಿಕವರಿ ಏಜೆಂಟ್ಗಳು ಬೈಯುವುದರಿಂದ, ಅವಾಚ್ಯ ಪದವನ್ನು ಬಳಸುವುದರಿಂದ, ನಿಮ್ಮ ಮನೆಗೆ ಬಂದು ಸಮಾಜದಲ್ಲಿ ನಿಮ್ಮ ಮಾನ ಮರ್ಯಾದೆ ಕಳೆಯುವುದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಮಾಡಿಕೊಂಡು ನಿಮ್ಮ ಪ್ರಾಣಕ್ಕೆ ಯಾವುದೇ ತರಹದ ಹಾನಿಯನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಹಿಂದೆ ನಿಮ್ಮನ್ನು ನಂಬಿದ ಫ್ಯಾಮಿಲಿ ಇರುತ್ತೆ. ತಾಯಿ, ತಂದೆ, ಒಡ ಹುಟ್ಟಿದವರು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಅವರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ. ದಯಮಾಡಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ, ಯಾವುದೇ ತರಹದ ಪ್ರಾಣಕ್ಕೆ ಹಾನಿಯನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಜೊತೆ ನಾವಿದ್ದೇವೆ. ಹಲೋ ಹಲೋ ಸರ್, ನಮಸ್ತೆ. ನನ್ನ ಹೆಸರು ವಿನಯ್ ಅಂತ. ನಾನು ಸ್ಮಾರ್ಟ್ ಕಾರ್ಡ್ ಇಂದ ಕಾಲ್ ಮಾಡ್ತಾ ಇರೋದು ಸರ್. 41 ದಿನದಿಂದ ಲೋನ್ ಪೆಂಡಿಂಗ್ ಇದೆ. ಇವಾಗವರೆಗೂ ಏನಕ್ಕೆ ಸರ್ ಪೇಮೆಂಟ್ ಮಾಡಿಲ್ಲ? ಸರ್ ಇನ್ನೂ ಲೇಟ್ ಆಗ್ತಾ ಇದ್ರಾಗ ಮಲ್ಟಿಪಲ್ ಲೋನ್ ಕಾಲ ಡ್ಯೂ ಮಾಡಿದ್ದೀನಿ. ನಾವೇನ್ ಮಾಡಕ್ಕಾಗಲ್ಲ ಸರ್. ವಸೂಲ್ ಲೇಟ್ ಆಗತ್ತಂದ್ರೆ ಆಗಲ್ಲ. ನೀವು ಏನು ಮಾಡ್ಲಕ್ಕಾಗಲ್ಲ ಸರ್. ನೀವು ಕೆಲಸ ನೀವು ಮಾಡ್ರಿ ಅಷ್ಟೇ. ಏನ್ ಮಾಡಕ್ಕಾಗಲ್ಲ? ಏನ್ ಮಾಡಕ್ಕಾಗಲ್ಲ? ಏನ್ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಮಾತಾಡ್ತಾ ಇದೀರಾ ನೀವು? ಆಗಲ್ಲ, ನಿಮ್ ಕೈಲಿ ಏನ್ ಮಾಡಕ್ಕಾಗಲ್ಲ? ಮಲ್ಟಿಪಲ್ ಲೋನ್ ಕಾಲಾಗೆ ಕಟ್ಟೋದಾಗ್ತಾ ಇಲ್ಲ ಅಂತ ಇದೀವಿ ನಾವಿ. ನಾನು ನಿಮ್ಮ ಬಲ್ಲಿ ತೊಗೊಂಡಿದ್ವ ರೊಕ್ಕ? ನಾನು ನಿನ್ನ ಬಲ್ಲಿ ತೊಗೊಂಡಿದ್ದೇನು ಅಣ್ಣ ರೊಕ್ಕ? ನಮ್ ಬಲಿ ತಗೊಂಡಿರೋದಕ್ಕೆ ಕೇಳ್ತಾ ಆಯ್ತು, ಪ್ರೂಫ್ ಏನೈತಣ್ಣ ನಿನ್ನ ಬಲ್ಲಿ ತೊಗೊಂಡಿದ್ದು? ಅಕೌಂಟ್ ಬಂದಿರೋದು ಗೊತ್ತಿಲ್ವಾ ಅಣ್ಣ? ಅದೇ ಕಂಪನಿ ಅವರಿಗೆ ನಾವು ಮೇಲ್ ಮಾಡಿ ನಮ್ಮ ಪ್ರಾಬ್ಲಮ್ ತಿಳಿಸಿದೇವೇನ್ರಿ ಸರ್? ಅವ್ರು ಏನ್ ಲೀಗಲ್ ತಗೋತಾರೆ, ಲೀಗಲ್ ತೋಲಿಲ್ಲ. ಏನ್ ಲೀಗಲ್ ತಗೊಂತಾರೆ? ಲೀಗಲ್ ದೊಡ್ಡ ಈ ತರ ಮಾತಾಡೋದಲ್ಲ. ಫಸ್ಟ್ ಮರಯ್ಯ, ನೀವು ಅಂಕಿ ತೋರ್ಸಲ್ಲ. ಎಷ್ಟೋ ಜನ ಉರ್ಲಕೊಳ್ಳೋದು ಸಹಾಯ ಮಾಡ್ತಾರ. ನಿಮ್ಮಂತರ ಹಿಂಗೆ ಮಾತಾಡ್ಬೇಕಲ್ಲಿ. ಅಂದ್ಕೋತ್ ಕೂತ್ರೆ ಕೆಲ್ಸ ಕೊಡಲ್ಲ. ತಗೋಬಾರ್ದು. ಏನಕ್ಕೆ ತಗೊಂತೀರಾ ನೀವು? ಯಾರು ನಿಮ್ಗೂ ಸರಿ ಕೆಲಸ ಮಾಡೋದಕ್ಕಿಂತ ನೀವು ಕೆಲಸ ಮಾಡಬಾರ್ದು. ಯಾರು ಕಟ್ಟಕ್ಕಾಗಲ್ಲ? ನಾವ್ ಕೊಡ್ತೇವಲ್ಲ, ನಿನ್ಗೆ ಟೆನ್ಷನ್. ಬುಟ್ಟಿ ತಂದಿ ಅಲ್ಲ, ಬುಟ್ಟಿ ಊಟ ಮಾಡು. ಅಮೌಂಟ್ ಕಟ್ಟಕ್ಕಾಗಲ್ಲ. ಅದೇ ಟಿಫಿನ್ ತಂದಿ ಇಲ್ಲ, ಊಟ ಮಾಡ್ಲಕ್ಕ ಊಟ ಮಾಡು. ಹಲೋ, ನಿಮ್ ಕೈಲಿ ನಾವ್ ಹೇಳ್ಸ್ಕೊಳೋ ಅವಶ್ಯಕತೆ ನನಗಿಲ್ಲ. ನಾನ್ ನಿನ್ ಕೈಲಿ ಯಾಕೆ ಹೇಳ್ಸ್ಕೊಲಿ? ನಾನ್ ನಿನ್ ಚಲೋನಿ ಹೇಳಕತ್ತೀನಿ, ಊಟ ಮಾಡ್ತೀನಿ. ನೀವ್ ಯಾರು ಹೇಳಕ್ ನಮ್ಗೆ? ಮತ್ ನೀ ಯಾರು ಹೇಳಕ್ ನನಗೆ? ತೊಗೊಂಡ ರೊಕ್ಕ ಖರ್ಚು ಕೊಡು ಅಲ್ಲಕ್ಕ. ತಗೊಂಡಿರೋ ಅಮೌಂಟ್ ನೀವು ತಗೊಂಡಿರೋದಕ್ಕೆ ಕೇಳ್ತಾ ಇರೋದು ಇಲ್ಲಿ. ನಾನ್ ನಿಮ್ ಬಲ್ಲಿ ಯಾವಾಗ ತಗೊಂಡಿನ? ಅದು ಬೇಕಲ್ಲ. ನಾ ಕಂಪ್ನಿ ಬಳಿ ತಗೊಂಡಿರೋದಕ್ಕೆ ತಾನೇ ಕಂಪ್ನಿ ಲೀಗಲ್ ಮಾಡ್ತಲ್ಲ. ನಿನಗೆ ಕಂಪ್ನಿ ಮಾತಾಡ್ತಾ ಇರೋದು. ನೀನು ಬುತ್ತಿ ಬೀಚ್ ಊಟ ಮಾಡು. ಒಂದ್ ನಿಮಿಷ ಇಲ್ಲಿ ಮಾತಾಡ್ ಕೇಳಿಸ್ಕೊಳ್ಳಿ. ನೀವು ಊಟ ಮಾಡೋಣ ನನ್ಗೆ ಅವಶ್ಯಕತೆ ಇಲ್ಲ. ನೀವ್ ಹೇಳಿ, ನಿಮ್ ಕೈಲಿ ನೀವ್ ಹೇಳೋದು ನೀ ಯಾಕೆ ಹೇಳ್ತೀನಿ? ನಾನು ತಗೊಂಡಿರೋ ಅಮೌಂಟ್ ಕಟ್ಟಕ್ಕಾಗಲ್ಲ. ಏನ್ ನೀವು ಊಟ ಮಾಡ ಪೈಲ. ಬುತ್ತಿ ಹಾಳಾಗ್ತದಲ್ಲಿ ಗರಂ ಗರಂ ಊಟ ಮಾಡ ಪೈಲ. ಏನ್ ಗರಂ ಗರಂ ಊಟ ಮಾಡೋದ್ ಪೈಲೆ? ಅದ್ ಕರೆಕ್ಟ್ ಆಗಿ ಮಾತಾಡಕ್ಕಾಗಲ್ಲ. ನೀ ತಲೆ ಕೆಡ್ಸ್ಕೋಬೇಡ. ನೀವಂತೂ ಲೀಗಲ್ ಲೀಗಲ್ ಏನ್ ಮಾಡೋದು? ತಗೊಂಡಿರೋ ಅಮೌಂಟ್ ಕಟ್ಟ ಫಸ್ಟ್. ಊಟ ಮಾಡು. ಅವು ಹೈರಾಣ ಅಡಿಗೆ ಮಾಡ್ತಾ ಅಲ್ಲಿ. ನಿಂದೊಂದ್ ನಾಟಕ ಬೇರೆ ಇಲ್ಲಿ. ಫಸ್ಟ್ ಅಮೌಂಟ್ ಕಟ್ಬಿಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಊಟ ಮಾಡೋ ನೀ ಪೈಲ. ಏನ್ ಊಟ ಮಾಡೋದು ಪೈಲ? ಬುತ್ತಿ ಕಟ್ಟಿಲ್ಲ, ಅಲ್ಲಿ ಊಟ ಮಾಡು. ಅಲ್ಲಿ ಡಿಸ್ಕನೆಕ್ಟ್ ಮಾಡಿ. ನೀ ಮಾಡು, ನಾಯಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿದವರಿಗೆ ರಿಕವರಿ ಏಜೆಂಟ್ ಗಳು ಹರಾಸ್ಮೆಂಟ್ ಮಾಡುತ್ತಿದ್ದರೆ ಈ ವಿಡಿಯೋ ಅವರಿಗೆ ತಪ್ಪದೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.